ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಶ್ರಾವಣಿಯವರು ವೀರು ಅವ್ರ ಮಡ್ಲಲ್ಲಿ ಮಲ್ಕೋಬೇಕು ಅಂತ ಹೇಳ್ಬಿಟ್ಟು ರೂಮ್ಗೆ ಬರ್ತಾರೆ. ಆಗ ವೀರು ಅವ್ರು ಕೂಡ ಮಲ್ಕೊಂಡಿರ್ತಾರೆ. ಅಪ್ಪ, ನಾನು ನಿಮ್ಮನ್ನು ಇಷ್ಟು ಹತ್ರದಿಂದ ನೋಡೋದಕ್ಕೆ ನನಗೆ ಪರ್ಮಿಷನ್ ಕೂಡ ಇರಲಿಲ್ಲ, ಜೊತೆಗೆ ಇಷ್ಟು ಹತ್ರದಿಂದ ನೋಡೋದಕ್ಕೆ ಧೈರ್ಯನೂ ಕೂಡ ಅವಾಗಿರಲಿಲ್ಲ. ಆದರೆ ಇವಾಗ ನಿಜವಾಗ್ಲೂ ನಿಮ್ಮನ್ನು ನೋಡಿ ತುಂಬಾ ಖುಷಿ ಆಗ್ತಿದೆ, ತುಂಬ ಸಂತೋಷ ಆಗ್ತಿದೆ. ಅಪ್ಪ, ನಿಮ್ಮ ಮಡ್ಲಲ್ಲಿ ಮಲ್ಗೋಣ ಅಂತ ಬಂದೆ, ಆದರೆ ನೀವೇ ಮಗು ಥರ ಮಲಗಿದ್ದೀರಾ ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ತುಂಬಾ ಖುಷಿಪಟ್ಟು ಶ್ರಾವಣಿಯವರು ಅಲ್ಲಿಂದ ಹೋಗೋದಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ವೀರು ಅವರು ಎದ್ಬಿಟ್ಟು ಕಂದ ಅಂತ ಜೋರಾಗಿ ಕೂಗ್ಬಿಡ್ತಾರೆ. ಆಗ ಶ್ರಾವಣಿಯವರು ಹಿಂದೆ ತಿರುಗಿ ನೋಡಿ, ಅಪ್ಪ ಏನಂತ ಕೂಗಿದ್ರಿ, ಇನ್ನೊಂದ್ಸಲ ಕರಿತೀರಾ ಅಂತ ಕೇಳ್ತಾರೆ. ಆಗ ವೀರವರು ಕಂದ ಬಾರಮ್ಮ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ಕೂಡ ವೀರು ಪಕ್ಕ ಬಂದು ಕೂತ್ಕೊಳ್ತಾರೆ. ಅಪ್ಪ, ನನಗೆ ನಿಮ್ಮ ಮಡ್ಲಲ್ಲಿ ಮಲ್ಕೋಬೇಕು ಅಂತ ಅನ್ನಿಸ್ತಾ ಇದೆ, ಮಲ್ಕೊಳ್ಳ ಅಂತ ಕೇಳ್ತಾರೆ. ಆಗ ವೀರವರು, ಯಾಕಮ್ಮ ಈ ಥರ ಮಾತಾಡ್ತಿದ್ಯಾ, ನಿಜವಾಗ್ಲೂ ಈ ಮಡ್ಲು ನಿನಗಷ್ಟೇ ಮೀಸಲು, ಬಾರಮ್ಮ ಅಂತ ಹೇಳಿ ಕೊಳ್ತಾರೆ. ಆಗ ಶ್ರಾವಣಿಯವರು, ಅಪ್ಪ ನಿಮಗೆ ಗೊತ್ತಾ, ನನಗೆ ಕನಸಲ್ಲೂ ಕೂಡ ಅಮ್ಮನ ಮಡ್ಲಲ್ಲಿ ನಾನು ಮಲಗಿದ್ದೀನಿ. ಆಗ ಅಮ್ಮ ಏನು ಹೇಳ್ತಾ ಇದ್ರು ಅಂತ ಅಂದರೆ, ನನಗೋಸ್ಕರ ಒಂದು ಹಾಡು ಹೇಳು ಶ್ರಾವಣಿ ಅಂತ ಕೇಳ್ತಾ ಇದ್ರು ಅಪ್ಪ ಅಂತ ಹೇಳ್ತಾರೆ. ಆಗ ವೀರು ಅವ್ರಿಗೆ ನಂದಿನಿ ಅವ್ರು ನೆನಪಾಗ್ತಾ ಇರುತ್ತೆ. ಆಗ ಶ್ರಾವಣಿಯವರು, ಹೌದಪ್ಪ, ಒಂದು ಹಾಡು ಹೇಳು ಅಂತ ಕೇಳ್ತಾ ಇದ್ರು, ನಿಜವಾಗ್ಲೂ ಅಮ್ಮನೂ ಕೂಡ ಕನಸಲ್ಲಿ ಬರ್ತಿದ್ರು ಅಪ್ಪ ಅಂತ ಹೇಳ್ತಾರೆ. ಆಗ ವೀರು ಅವರು, ಸರಿ ಆಯ್ತಮ್ಮ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು, ಅಪ್ಪ ಹಾಡನ್ನ ಹೇಳಲ್ಲ ಇವಾಗ ಅಂತ ಕೇಳ್ತಾರೆ. ಆಯಿತು ಹೇಳಮ್ಮ ಅಂತ ಹೇಳಿದಾಗ ಶ್ರಾವಣಿಯವರು ಕೂಡ ಹಾಡನ್ನ ಹೇಳ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ವೀರು ಅವ್ರು ಕೂಡ ರೂಮಲ್ಲೇ ಇರ್ತಾರೆ. ಅಷ್ಟರಲ್ಲಿ ನಂದಿನಿ ಅವರು ಫೋನ್ ಮಾಡ್ತಾರೆ. ಇದೇನಿದ್ದು ಜಾನಕಿ ಅವರು ಫೋನ್ ಮಾಡ್ತಿರಲ್ಲ, ನಾನು ಇವಾಗ ಹೇಗೆ ಮಾತಾಡಲಿ, ಅವ್ರ ಹತ್ರ ರಿಸೀವ್ ಮಾಡಿದೆ ಮಾತಾಡ್ದಂಗೆ ಇದ್ರೂ ಕೂಡ ಅದು ತಪ್ಪಾಗುತ್ತೆ, ಏನಾದರೂ ಆಗಲಿ ಧೈರ್ಯ ಮಾಡಿ ಮಾತಾಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಫೋನ್ ರಿಸೀವ್ ಮಾಡಿ ಮಾತಾಡ್ತಾರೆ. ಆಗ ನಂದಿನಿ ಅವರು, ವೀರು ಅವರೇ ಹೇಗಿದ್ದೀರಾ ಅಂತ ಕೇಳ್ತಾರೆ. ಅದು ನಾನು ನಿಮ್ಮ ಜೊತೆ ಏನು ಮಾತಾಡೋ ಅಂಥ ಪರಿಸ್ಥಿತಿನಲ್ಲಿ ನಾನಿಲ್ಲ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ಅಲ್ಲ ವೀರು ಅವರೇ, ಈಗ ನಿಮ್ಮ ಪರಿಸ್ಥಿತಿ ಏನಂತ ನನಗೆ ಅರ್ಥ ಆಗುತ್ತೆ, ನೀವು ಸ್ವಲ್ಪ ಧೈರ್ಯವಾಗಿರಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ವೀರು ಅವರು, ನೋಡಿ ಜಾನಕಿ ಅವರೇ, ನಾನು ನನ್ನ ಜೀವನಾನ ನನ್ನ ಕೈಯಾರ ನಾನೇ ಹಾಳು ಮಾಡ್ಕೊಳ್ತೀನಿ. ಇವಾಗ ನಾನು ನಿಮಗೆ ಎಲ್ಲನೂ ಕೂಡ ವಿವರವಾಗಿ ಹೇಳೋ ಅಂಥ ಪರಿಸ್ಥಿತಿನಲ್ಲಿ ನಾನಿಲ್ಲ, ದಯವಿಟ್ಟು ನನ್ನ ಏನೂ ಕೇಳಬೇಡಿ ಇದ್ರ ಮೇಲೆ ಪ್ಲೀಸ್ ಅಂತ ಹೇಳ್ಬಿಟ್ಟು ಫೋನನ್ನು ಕಟ್ ಮಾಡಿಬಿಡ್ತಾರೆ. ಆಗ ನಂದಿನಿ ಅವ್ರಿಗಂತೂ ತುಂಬಾ ಬೇಜಾರಾಗುತ್ತೆ. ಇದೇನಿದು ವೀರು ಏನು ಅಂತ ಗೊತ್ತಾಗಲಿಲ್ಲ, ಫೋನ್ ಇಟ್ಬಿಟ್ರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಫೋನ್ ಇಟ್ಟ ತಕ್ಷಣ ಈ ಕಡೆ ಪದ್ದವ್ರು ಕೂಡ ಬರ್ತಾರೆ. ಯಜಮಾನ್ರೆ ಏನಾಯಿತು ಅಂತ ಹೇಳ್ತಾರೆ. ಆಗ ವೀರು ಅವರು, ಪದ್ಮನಾಭ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು, ನೀನೇನು ಅಂದ್ಕೊಳ್ಳಲ್ಲ ಅಂತ ಅಂದರೆ ಒಂದು ವಿಷಯನ ಹೇಳ್ತೀನಿ ಅಂತ ಹೇಳ್ತಾರೆ. ಹೌದಾ ಯಜಮಾನ್ರೆ, ಏನು ವಿಷಯ ಅಂತ ಹೇಳಿ, ನಾನೇನು ಅಂದ್ಕೊಳ್ಳಲ್ಲ ಅಂತ ಹೇಳ್ತಾರೆ. ನೋಡಿ ಪದ್ದು, ಇಷ್ಟು ದಿನ ನಾನು ಏನು ಮಾಡಿದ್ದೀನೋ ಅದು ತಪ್ಪೋ ಸರಿನೋ ಒಂದು ಗೊತ್ತಿಲ್ಲ, ಆದರೆ ಈ ವಿಷಯನ ಹೇಳ್ಕೊತೀನಿ. ಯಾಕೆ ಅಂತಂದರೆ, ನಾನು ನನ್ನ ಅಕ್ಕನ ಮಾತನ್ನು ನಂಬಿ ನಂದಿನಿ ವಿಷಯದಲ್ಲಿ ಕಳಂಕನ ಒರೆಸಿ ಅವಳನ್ನ ದೂರ ಮಾಡಿಕೊಂಡೆ. ನನ್ನ ಮಗಳಿಗೂ ಕೂಡ ಪ್ರೀತಿನ ಕೊಡೋಕ್ಕಾಗಿಲ್ಲ, ಅಕ್ಕನ ಮಾತನ್ನು ನಂಬಿ ಇಬ್ಬರೂ ಕೂಡ ದೂರ ಮಾಡಿಕೊಂಡು ಪ್ರೀತಿ ಕೊಡೋಕ್ಕಾಗದೆ ತುಂಬಾ ಒದ್ದಾಡಿದ್ದೀನಿ. ಇಷ್ಟೆಲ್ಲ ಇರಬೇಕಾದ್ರೆ ನನ್ನ ಜೀವನದಲ್ಲಿ ನಂದಿನಿ ಯಾವತ್ತೂ ಕೂಡ ಬರಬಾರ್ದು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ. ಈಗ ಸತ್ಯ ಗೊತ್ತಾದ ಮೇಲೆ ನಂದಿನಿನೇ ನೆನಪಲ್ಲೇ ನಾನು ಬದುಕಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ. ಇಷ್ಟರ ಮಧ್ಯದಲ್ಲಿ ನಾನು ಒಬ್ಬರಿಗೆ ಮನಸ್ಸು ಓದ್ಬಿಟ್ಟೆ, ಅವರ ವ್ಯಕ್ತಿತ್ವ ಅವರ ಗುಣಕ್ಕೆ ಮನಸ್ಸು ಹೋತು, ನಾನು ಅವ್ರ ಹತ್ರ ನನ್ನ ಪ್ರೀತಿನ ಕೂಡ ಹೇಳ್ಕೊಂಡೆ. ನಂತರ ಅವರು ಕೂಡ ಇದಕ್ಕೆ ಒಪ್ಕೊಂಡ್ರು. ಈಗ ಸತ್ಯ ಗೊತ್ತಾದ ಮೇಲೆ ನಾನು ನನ್ನ ಜೀವನ ನಂದಿನಿ ಜೊತೆ ನಡೆಸಬೇಕು ಅಂತ ಅಂದ್ಕೊಂಡಿದ್ದೀನಿ, ನಂದಿನಿ ನೆನಪಲ್ಲೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೀಗಿರಬೇಕಾದ್ರೆ ನಾನು ಅವ್ರ ಹತ್ರ ಮಾತಾಡಿ ಇದನ್ನೆಲ್ಲ ಮುಂದುವರ್ಸೋದು ಬೇಡ, ಸಾಕು ಅಂತ ಹೇಳಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೆ ನೀವೇನು ಹೇಳ್ತೀರಾ ಪದ್ಮನಾಭ ಅವರೇ ಅಂತ ಹೇಳ್ತಾರೆ. ಆಗ ಪದ್ದವರು, ಸರಿ ಆಯಿತು ಯಜಮಾನ್ರೆ, ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ, ಇವಾಗ ಹೇಗೆ ಹೇಳ್ತೀರಾ ಅಂತ ಕೇಳ್ತಾರೆ. ಆಗ ವೀರವರು, ನಾನು ಅವರಿಗೆ ಭೇಟಿ ಮಾಡಿ ಎಲ್ಲ ವಿಷಯನೂ ಕೂಡ ಹೇಳ್ತೀನಿ, ಸಾಕು ಇಲ್ಲಿಗೆ, ನನ್ನಿಂದ ತಪ್ಪಾಯಿತು ಕ್ಷಮಿಸಿಂದ ಕೂಡ ಹೇಳ್ತೀನಿ ಅಂತ ಹೇಳ್ಬಿಟ್ಟು ವೀರು ಅವರು ಅಲ್ಲಿಂದ ಹೋಗ್ತಾರೆ. ಪದ್ದು ಅವ್ರು ಬಂದ್ಬಿಟ್ಟು ನಂದಿನಿ ಅವ್ರ ಹತ್ರ ಎಲ್ಲ ವಿಷಯನೂ ಕೂಡ ಹೇಳ್ತಾರೆ. ಆಗ ನಂದಿನಿ ಅವರು, ಪದ್ದು ಇವಾಗ ವೀರು ಹೇಗಿದ್ದಾರೆ ಅಂತ ಕೇಳ್ತಾರೆ. ಸ್ವಲ್ಪ ಸ್ವಲ್ಪ ಚೇತರಿಸ್ಕೊಳ್ತಾ ಇದ್ದಾರೆ ಅಮ್ಮವರೇ, ಅವ್ರಿಗೆ ಪಶ್ಚಾತ್ತಾಪ ಅನ್ನೋದು ತುಂಬಾ ಕೊರುತ್ತಾ ಇದೆ, ನಿಮ್ಮ ಮೇಲೆ ಅನುಮಾನ ಪಟ್ಟು ಮಗಳಿಗೂ ಕೂಡ ಪ್ರೀತಿನ ಕೊಡೋಕ್ಕಾಗಲಿಲ್ವಲ್ಲ ಅಂತ ಹೇಳ್ಬಿಟ್ಟು ಪಶ್ಚಾತ್ತಾಪದಲ್ಲಿ ದಿನೇ ಬಿಂದೋಗ್ತಾ ಇದ್ದಾರೆ ಅಮ್ಮವರೇ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ನೋಡು ಪದ್ದು, ಇಷ್ಟು ದಿನ ಅವ್ರ ಅಕ್ಕನ ಮಾತನ್ನು ನಂಬಿಕೆ ಇಟ್ಕೊಂಡು ಅದನ್ನೇ ನಂಬಿದ್ರು, ಈಗ ನನ್ನ ಮೇಲೆ ಅನುಮಾನ ಪಟ್ಟಿದ್ದು ಸುಳ್ಳು ಅಂತ ಗೊತ್ತಾಯಿತು, ಪಶ್ಚಾತ್ತಾಪದಲ್ಲಿ ಬದುಕ್ತಾ ಇದ್ದಾರೆ. ಹೀಗೆ ಪದ್ದು ಯಾವುದು ಕೂಡ ಒಂದೇ ಸಮ ಇರೋದಿಲ್ಲ, ಎಲ್ಲನೂ ಕೂಡ ಸತ್ಯ ಅನ್ನೋದು ಗೊತ್ತಾಗೇ ಆಗುತ್ತೆ ಅಂತ ಹೇಳ್ತಾರೆ. ಆಗ ಪದ್ದು ಅವರು, ನಿಜ ಅಮ್ಮವ್ರೆ, ಇಷ್ಟು ದಿನ ವಿಜಾಂಬಿಕಾ ಮಂಕು ಬುದ್ಧಿನ ಹಚ್ಚಿದ್ಲು, ಆದರೆ ಇವಾಗ ಶ್ರಾವಣಿ ಅಮ್ಮವ್ರನ್ನ ತನ್ನ ಮಗಳು ಅಂತ ಮನ್ಸಾರೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳಿ ನಂದಿನಿ ಅವ್ರಿಗಂತೂ ತುಂಬಾ ಖುಷಿ ಆಗುತ್ತೆ. ಆಗ ಪದ್ದವರು, ಅಷ್ಟೇ ಅಲ್ಲ ಅಮ್ಮವ್ರೆ, ದಿನೇ ನಿಮಗೆ ಮೋಸ ಮಾಡಿಬಿಟ್ಟೆ ಅಂತ ಕೊರಗ್ತಾ ಇದ್ದಾರೆ, ತುಂಬಾ ಪಶ್ಚಾತ್ತಾಪಲ್ಲಿ ಬೆಂದೋಗ್ತಿದ್ದಾರೆ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ಇಲ್ಲ ಪದ್ದು, ನನ್ನ ಗಂಡ ಈ ಥರ ಕೊರಗೋದನ್ನು ನನ್ನಿಂದ ನೋಡೋದಕ್ಕೆ ಆಗೋದಿಲ್ಲ, ಆದಷ್ಟು ಬೇಗ ಎಲ್ಲನೂ ಕೂಡ ಗೊತ್ತಾಗಬೇಕು ಅಂತ ಹೇಳ್ತಾರೆ. ಆಗ ಪದ್ದವರು, ಈ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿ ಇರೋದು ಅಂತ ಹೇಳ್ತಾರೆ. ಕಿರಿಕಿರಿನ ಏನು ಅಂತ ನಂದಿನಿ ಕೇಳ್ತಾರೆ. ಆಗ ಪದ್ದವರು, ಅಯ್ಯೋ ಅಂದರೆ ಅಮ್ಮರೇ,
ಜಾನಕಿ ಅವ್ರ ಬಗ್ಗೆ ಅಂದರೆ ನಿಮ್ಮ ಬಗ್ಗೆ ಯಜಮಾನರು ಎಲ್ಲನೂ ಕೂಡ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಹೀಗಿರಬೇಕಾದ್ರೆ ಅವರು ಜಾನಕಿ ಅವ್ರ ಜೊತೆ ಸಂಬಂಧನ ನಾನು ಬೆಳೆಸಲ್ಲ, ಅದನ್ನು ನಿಲ್ಲಿಸ್ಬಿಡ್ತೀನಿ. ಯಾಕೆ ಅಂತಂದರೆ ನಂದಿನಿಗೆ ನಾನಿನ್ನು ಮೋಸ ಮಾಡೋದಿಲ್ಲ, ಅವ್ರ ನೆನಪಲ್ಲೇ ಬದುಕ್ಬಿಡ್ತೀನಿ ಅಂತ ಈ ರೀತಿ ಎಲ್ಲ ಹೇಳ್ತಾ ಇದ್ರು ಅಂತ ಹೇಳ್ತಾರೆ. ಆಗ ನಂದಿನಿ ಅವರು ಇವಾಗ ಖುಷಿ ಪಡಬೇಕೋ ಅಳಬೇಕೋ ಒಂದು ಗೊತ್ತಾಗ್ತಿಲ್ಲ. ಆದರೂ ಕೂಡ ಜಾನಕಿ ವೀರೇಂದ್ರ ಸರ್ ದೇಸಾಯಿಗೆ ದೂರ ಆದರೂ ಕೂಡ ನಂದಿನಿ ವೀರಿಗೆ ಹತ್ರ ಆಗ್ತಾರೆ ಅಂತ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ನಾನು ಮತ್ತು ಅವರು ಆದಷ್ಟು ಬೇಗ ಸೇರಬೇಕು, ಎಲ್ಲನೂ ಕೂಡ ಸರಿ ಹೋಗಬೇಕು. ಅವರು ಯಾವುದೇ ಕಾರಣಕ್ಕೂ ಕೊರಗಬಾರ್ದು. ಈ ನಂದಿನಿ ಯಾವುದೇ ಕಾರಣಕ್ಕೂ ವೀರನ್ನ ಬಿಟ್ಕೊಡಲ್ಲ. ಈ ನಂದಿನಿ ಮನಸ್ಸಲ್ಲಿ ವೀರು ಯಾವಾಗಲೂ ಇರ್ತಾರೆ ಅನ್ನೋದು ಅವರಿಗೆ ಗೊತ್ತಾಗಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಪದವರು ಹೌದು ಅಮ್ಮರೇ, ಈ ದಿನಕ್ಕೋಸ್ಕರ ನಾವು ಇಷ್ಟು ದಿನ ಕಾಯ್ತಾ ಇದ್ದು, ಆದಷ್ಟು ಬೇಗ ನೀವೆಲ್ಲ ಹೊಂದಾಗಬೇಕು, ಅದೇ ನಮಗೆ ಬೇಕಾಗಿರೋದು ಅಂತ ಹೇಳ್ತಾರೆ. ಈ ಕಡೆ ಪದ್ದು ಅವರು ಕೂಡ ಮನೆಗೆ ಬಂದಿರ್ತಾರೆ. ಆಗ ಸುಬ್ಬು, ಪೃಥ್ವಿ 3 ಜನರು ಕೂಡ ಮಾತಾಡ್ಕೊಂಡು ನಿಂತಿರ್ತಾರೆ. ಆಗ ಪೃಥ್ವಿ ಅವರು ಆ ವಿಜಾಮಿಕನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು, ಅವಳಿಗೆ ಚೆನ್ನಾಗಿ ಮಣ್ಣು ಮುಗಿಸ್ಬೇಕು, ಅವಳನ್ನ ಮಟ್ಟ ಹಾಕಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಪದ್ದು ಮತ್ತು ಸುಬ್ಬು ಎಲ್ಲನೂ ನಿಧಾನವಾಗಿ ಆಗುತ್ತೆ, ಆದರೆ ಮೊದಲು ಯಜಮಾನ್ರು ಮತ್ತು ನಂದಿನಿ ಅಮ್ಮರು ಒಂದಾಗಬೇಕು, ನಾಳೆನೇ ಅವ್ರನ್ನ ಮೀಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಯಜಮಾನ್ರು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಗ ಸುಬ್ಬುಗಂತೂ ತುಂಬಾ ಖುಷಿ ಆಗುತ್ತೆ. ಏನು ಹೇಳ್ತಾ ಇದ್ದೀರಪ್ಪ, ನಿಜವಾಗ್ಲೂ ಹಬ್ಬನೇ ಅವರು ಒಂದಾಗ್ಬಿಟ್ರೆ ನಿಜವಾಗ್ಲೂ ಹಬ್ಬ ಮಾಡಿಬಿಡೋಣ, ಎಂಥ ಸಿಹಿ ಸುದ್ದಿ ಹೇಳ್ದೆ ಅಪ್ಪ ಅಂತ ಖುಷಿ ಪಡ್ತಾ ಇರ್ತಾರೆ. ಆಗ ಪೃಥ್ವಿ ಅವರು ವಿಜಾಮಿಕನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳ್ತಾ ಇರ್ತಾರೆ. ಆಗ ಸುಬ್ಬು ಅವರು ಹೌದು, ಆದರೆ ಮೊದಲು ಯಜಮಾನ್ರು ಮತ್ತು ನಂದಿನಿ ಅಮ್ಮರು ಒಂದಾಗಬೇಕು, ಅದಾದಮೇಲೆ ಶ್ರಾವಣಿ ಮೇಡಮ್ಗೆ ತಂದೆ ತಾಯಿ ಪ್ರೀತಿ ಸಿಗಬೇಕು, ಅದೆಲ್ಲ ಆದಮೇಲೆ ಲತಾದೇವಿ ಅಮ್ಮವ್ರಿಗೂ ಕೂಡ ಇವರಿಬ್ಬರು ದರ್ಶನ ಆಗಬೇಕು, ಇವರಿಬ್ಬರು ನನ್ನ ಜೊತೆನಲ್ಲಿ ನೋಡಿದ್ರೆ ನಿಜವಾಗ್ಲೂ ತುಂಬ ಸಂತೋಷ ಪಡ್ತಾರೆ ಅಂತ ಹೇಳ್ಬಿಟ್ಟು ಪದ್ದು ಮತ್ತು ಸುಬ್ಬು ಹೇಳ್ತಾರೆ. ಆಗ ಪೃಥ್ವಿ ಅವರು ಸರಿ ಆಯಿತು, ಹಾಗೆ ಆಗಲಿ ಅಂತ ಹೇಳ್ತಾರೆ. ಈ ಕಡೆ ಚೋಟು ಅವರು ನಂದಿನಿ ಅಮ್ಮವರು ಮತ್ತು ಯಜಮಾನ್ರು ಇಬ್ಬರು ಕೂಡ ಬಂದಾದರೆ ನನಗೆ ನೆಲೆ ಇರೋದಿಲ್ಲ ಅಂತ ಯೋಚನೆ ಮಾಡಿಬಿಟ್ಟು ಎಲ್ಲ ಕಡೆನೇ ಕೆಲಸ ಬೇಕು ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಕೇಳ್ತಾ ಇರ್ತಾರೆ. ನಂತರ ಒಂದು ಹೋಟೆಲ್ಗೆ ಫೋನ್ ಮಾಡಿಬಿಟ್ಟು, ನೋಡಿ ನಾನು ಎಲ್ಲ ಕೆಲಸನೂ ಕೂಡ ಮಾಡ್ತೀನಿ, ನಿನಗೆ ನೀವೆಷ್ಟು ಸಂಬಳ ಕೊಡ್ತೀರೋ ಅಷ್ಟೇ ಕೊಡಿ, ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಲ್ಲೇ ಇರ್ತೀನಿ, ಅಂಗಡಿ ಬಾಗಿಲು ಕೂಡ ನಾನೇ ತೆಗಿತೀನಿ, ಮೊದಲು ನನಗೆ ಕೆಲಸ ಬೇಕು ಅಂತ ಹೀಗೆ ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ನಂದಿನಿ ಅವರು ಕೂಡ ಬಂದುಬಿಟ್ಟು ಕೇಳಿಸ್ಕೊಳ್ತಾ ಇರ್ತಾರೆ. ಚೋಟು ಏನು ಮಾಡ್ತಿದ್ಯಾ, ಯಾರ ಜೊತೆ ಮಾತಾಡ್ತಿದ್ಯಾ ನೀನು ಅಂತ ಹೇಳ್ತಾರೆ. ಅಲ್ಲ ಅಮ್ಮೋರೆ, ನೀವು ಯಜಮಾನ್ರ ಜೊತೆ ಹೊರಟೋದ್ರೆ ನಾನು ಅನಾಥ ಆಗ್ಬಿಡ್ತೀನಿ, ಅದಕ್ಕೆ ನಾನು ಕೂಡ ಒಂದು ನೆಲೆ ನಿಂತ್ಕೋಬೇಕಲ್ವ, ನನ್ನ ಜೀವನ ನೋಡ್ಕೋಬೇಕಲ್ವ ಅನ್ನೋದಕ್ಕೋಸ್ಕರ ಕೆಲಸ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ಚೋಟು ನಾನು ಯಾವತ್ತಾರು ನಿನ್ನ ಕೆಲಸದೊಂಥರ ನೋಡಿದ್ದೀನ, ಯಾಕೆ ಈ ಥರ ಮಾತಾಡ್ತಿದ್ಯಾ, ಅಷ್ಟಕ್ಕೂ ನೀನು ಈ ಥರ ಬಿಟ್ಟೋಗ್ಬೇಕು ಅಂತ ಯಾಕೆ ಅಂದ್ಕೊಳ್ತಾ ಇದೆಯಾ, ನೀನು ನನಗೆ ಕಾವಲಾಗಿದ್ದೆ, ಈಗಿರಬೇಕಾದ್ರೆ ನಾನು ನಿನ್ನ ದೂರ ಮಾಡ್ಕೊಳ್ತೀನ, ನೀನು ನಮ್ಮ ಮನೆ ಮಗ, ನಾನು ಸಾಲಿಗ್ರಾಮದ ಮಗಳು, ವೀರು ಪದ್ದು ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ ಎಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ಯಾವತ್ತಾದರೂ ಅಮ್ಮ ಕೆಲಸದವ್ರ ಥರ ನೋಡಿದಾರ, ಮನೆ ಮಕ್ಕಳು ಥರ ನೋಡಿದ್ದಾರೆ, ನಾನು ಕೂಡ ಹಾಗೆಯೇ, ನಾನು ಎಲ್ಲೇ ಹೋದರೂ ಎಲ್ಲೇ ಇದ್ದರೂ ಕೂಡ ನೀನು ಕೂಡ ನನ್ನ ಜೊತೆನಲ್ಲೇ ಇರ್ತೀಯ ಸರಿನಾ ಚೋಟು ಅಂತ ಹೇಳ್ತಾರೆ. ಆಗ ಚೋಟುಗೂ ಕೂಡ ತುಂಬಾ ಖುಷಿ ಆಗುತ್ತೆ. ಈ ಕಡೆ ಪದ್ದು, ಪೃಥ್ವಿ, ಶ್ರಾವಣಿಯವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾ ಇರ್ತಾರೆ. ಅಲ್ಲಿ ವೀರು ಕೂಡ ಮುಂದೆ ಹೋಗ್ತಾ ಇರ್ತಾರೆ. ಅಲ್ಲ ಅಪ್ಪ ಏನು ಈ ಥರ ಇಲ್ಲಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಆಗ ಪದ್ದವರು, ಹಿರಿಯ ಅಮ್ಮೋರೆ ನಾನು ಹೋಗಿ ವಿಚಾರಿಸ್ಕೊಂಬರ್ತೀನಿ ಅಂತ ಹೇಳಿ ಅಲ್ಲಿಂದ ಬರ್ತಾರೆ. ಓ ಯಜಮಾನ್ರು ನಂದಿನಿ ಅಮ್ಮನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಅಂತ ಆಯಿತು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ವೀರು ಅವ್ರ ಹತ್ರ ಬಂದ್ಬಿಟ್ಟು, ಯಜಮಾನ್ರ ಎಲ್ಲಿಗೆ ಹೋಗ್ತಾ ಇದ್ದೀರಾ ಇಷ್ಟು ಬೆಳಗ್ಗೆ, ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಅಂತ ಹೇಳ್ತಾರೆ. ಹೌದಾ, ನಾನು ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಅಂದರೆ ಜಾನಕಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಹೌದಾ ಯಜಮಾನ್ರೆ, ಒಂದ್ಸಲ ಯೋಚನೆ ಮಾಡಬೇಕಿತ್ತು ನೀವು ಅಂತ ಹೇಳ್ತಾರೆ. ಆಗ ವೀರವರು, ಇಲ್ಲ ನಂದಿನಿಗಿಂತ ಸಂಬಂಧಕ್ಕೆ ಯಾವುದು ಕೂಡ ನನಗೆ ದೊಡ್ಡಲ್ಲ, ನಂದಿನಿ ಸಂಬಂಧನೇ ದೊಡ್ಡದು, ನಾನು ಅವ್ರ ಜೊತೆ ಬದುಕೋ ಅಂಥ ಯೋಗ್ಯತೆ ಇಲ್ಲ, ಅದಕ್ಕೋಸ್ಕರ ಜೀವನ ಪೂರ್ತಿ ಅವಳನ್ನ ತುಂಬ ಪ್ರೀತಿ ಮಾಡಿಕೊಂಡು ಬದುಕ್ಬಿಡ್ತೀನಿ ಅಂತ ಹೇಳ್ತಾರೆ. ನಾನು ಏನೇನು ತಪ್ಪು ಮಾಡಿದ್ರು ಕೂಡ ನನ್ನ ಮಗಳು ಕ್ಷಮಿಸಿ ಅವಳು ನನಗೆ ತಾಯಿ ಆಗಿಬಿಟ್ಲು, ಅದಕ್ಕೋಸ್ಕರ ಅವಳ ಮುಖನ ನೋಡ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ, ಅವಳು ಒಂದ್ಸಲ ಕರಿತೀರಾ ಪದ್ಮನಾಭ ಅವರೇ ಅಂತ ಹೇಳ್ತಾರೆ. ಆಗ ಪದ್ದವರು ಕೂಡ ಕರೀತಾರೆ. ಶ್ರಾವಣಿ ಅವರು ಬಂದುಬಿಟ್ಟು, ಅಪ್ಪ ನೀವೇನೇ ಅಂದ್ಕೊಂಡಿದ್ರೋ ಕೆಲಸ ಎಲ್ಲನೂ ಕೂಡ ಆಗಲಿ, ಒಳ್ಳೇದಾಗಲಿ ಅಪ್ಪ, ಹೋಗಿ ಬನ್ನಿ ಅಂತ ಹೇಳ್ಬಿಟ್ಟು ಪ್ರಸಾದನ ಕೊಟ್ಟು ಕಳಿಸ್ತಾರೆ. ಆಗ ವೀರು ಅವ್ರು ಕೂಡ ಜಾನಕಿ ಅವ್ರನ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡು ನಂದಿನಿ ಅವ್ರ ಹತ್ರ ಹೋಗ್ತಾರೆ. ನಂದಿನಿ ಅವರು ಕೂಡ ವೀರು ಹೇಳಿದಂಥ ಜಾಗಕ್ಕೆ ಬರ್ತಾರೆ. ಇಬ್ಬರು ಕೂಡ ಮುಖಾಮುಖಿ ನಿಂತ್ಕೊಂಡು ಮಾತಾಡ್ತಾರೆ. ಆಗ ವೀರು ಅವರು, ನೋಡಿ ನಿಮ್ಮ ಹತ್ರ ಒಂದು ವಿಷಯನ ಮುಚ್ಚಿಟ್ಟಿದ್ದೆ, ಆದರೆ ನಾನು ಹೇಳ್ತಾ ಇದ್ದೀನಿ ಕೇಳಿ, ನಾನು ನಂದಿನಿನ ತುಂಬ ಪ್ರೀತಿಸಿ ಮದುವೆ ಆಗಿದ್ದು, ಹೀಗಿರಬೇಕಾದ್ರೆ ಆ ಪ್ರೀತಿಗಿಂತ ಯಾವುದು ಕೂಡ ದೊಡ್ಡದಲ್ಲ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಿಮ್ಮ ನಡುವೆ ನನ್ನ ನಡುವೆ ಇರುವಂಥ ಸಂಬಂಧನ ನಾವು ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಡೋಣ, ಮುಂದುವರ್ಸೋದು ಬೇಡ, ತಗೊಳ್ಳಿ ಅಂತ ಹೇಳ್ಬಿಟ್ಟು ನಂದಿನಿ ಅವ್ರು ಕೊಟ್ಟಂಥ ಗಿಫ್ಟನ್ನು ವಾಪಸ್ ಕೊಟ್ಬಿಟ್ಟು ವೀರು ಅವರು ಅಲ್ಲಿಂದ ಹೋಗಿಬಿಡ್ತಾರೆ. ಆಗ ನಂದಿನಿ ಅವ್ರಿಗೆ ಎಲ್ಲ ವಿಷಯನೂ ಕೂಡ ಮುಂಚೆನೇ ಗೊತ್ತಿರೋದ್ರಿಂದ ತುಂಬಾ ಖುಷಿಪಟ್ಬಿಟ್ಟು ವೀರು ಹಿಂದೆನೇ ಹೋಗಿಬಿಡ್ತಾರೆ. ವೀರು ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟು ನಂದಿನಿ ಅವರು ಕೆಲವು ಪ್ರೀತಿ ಮಾತುಗಳನ್ನು ಮುಂಚೆ ಹೇಳಿರ್ತಾರೆ. ಆ ಮಾತನ್ನು ಇವಾಗಲೂ ಕೂಡ ಹೇಳ್ತಾರೆ. ನಾವು ಪ್ರೀತಿಸೋದನ್ನು ನಿಲ್ಲಿಸಿದ್ರು ಕೂಡ ಹೃದಯ ಅನ್ನೋದು ಪ್ರೀತಿಸ್ತಾನೆ ಇರುತ್ತೆ ಅಂತ ಹೀಗೆ ಕೆಲವು ಲೈನ್ಸ್ನ ಹೇಳ್ತಾರೆ. ಆಗ ವೀರುಗೆ ಈ ಮಾತನ್ನು ಹೇಳಿದ್ದು ನಂದಿನಿ ಅಲ್ವಾ ಅಂತ ಹೇಳ್ಬಿಟ್ಟು ತಿರುಗಿ ನೋಡ್ತಾರೆ. ಅಷ್ಟರಲ್ಲಿ ನಂದಿನಿ ಅವರು ಮಾಸ್ಕು ಮತ್ತು ಕನ್ನಡಕ ಎಲ್ಲನೂ ಕೂಡ ತೆಗಿತಾರೆ. ಆಗ ಜಾನ್ಕಿನೇ ನಂದಿನಿನ ಅಂತ ಹೇಳ್ಬಿಟ್ಟು ವೀರು ಅವರು ಫುಲ್ ಶಾಕ್ ಆಗಿಬಿಡ್ತಾರೆ. ಜೊತೆಗೆ ನಂದಿನಿ ಅವರಂತೂ ತುಂಬಾ ಸಂತೋಷ ಪಡ್ತಾರೆ. ಕೊನೆಗೆ ಇಬ್ಬರು ಕೂಡ ಹೊಂದಾಗ್ಬಿಡ್ತಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.